ಕರಾವಳಿಯ ಅಲೆಗಳ ಸದ್ದು, ಸಹ್ಯಾದ್ರಿಯ ಹಸಿರು, ಬೆಂಗಳೂರಿನ ತಂತ್ರಜ್ಞಾನದ ಗಮ್ಮತ್ತು, ಉತ್ತರ ಕರ್ನಾಟಕದ ಜಾನಪದ ಸೊಗಡು, ತೈಲ ಗಣಿಗಳ ಶ್ರಮದ ಬದುಕಿನಿಂದ ಹಿಡಿದು ಕಾರ್ಪೊರೇಟ್ ವಲಯದ ಉನ್ನತ ಹುದ್ದೆಗಳ ತನಕ ಕನ್ನಡಿಗರು ತಮ್ಮ ಶ್ರಮ, ಶಿಸ್ತು ಮತ್ತು ಪ್ರಾಮಾಣಿಕತೆಯಿಂದ ತಮ್ಮದೇ ಆದ ವಿಶಿಷ್ಟ ಮುದ್ರೆಯನ್ನು ಒತ್ತಿದ್ದಾರೆ. ವಿದೇಶಿ ನೆಲದಲ್ಲಿ ಕನ್ನಡ ಸಂಘಟನೆಯನ್ನ ಕಟ್ಟೋದು ಸುಲಭದ ಮಾತಾಗಿರಲಿಲ್ಲ. ಆದರೆ ಕನ್ನಡಿಗರ ಒಗ್ಗಟ್ಟು ಮತ್ತು ದೂರದೃಷ್ಟಿ ಇಂದು ಬಹ್ರೈನ್ನಲ್ಲಿ ಕನ್ನಡ ಭವನ ಅನ್ನೋ ಭವ್ಯ ಸ್ವಂತ ಕಟ್ಟಡವಾಗಿ ತಲೆ ಎತ್ತಿ ನಿಲ್ಲೋ ಹಾಗೆ ಮಾಡಿದೆ. ನಮಸ್ತೆ ಎಲ್ರಿಗೂ, ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ಕರಾವಳಿಯ ಅಲೆಗಳ ಸದ್ದು, ಸಹ್ಯಾದ್ರಿಯ ಹಸಿರು, ಬೆಂಗಳೂರಿನ ತಂತ್ರಜ್ಞಾನದ ಗಮ್ಮತ್ತು, ಉತ್ತರ ಕರ್ನಾಟಕದ ಜಾನಪದ ಸೊಗಡು, ಇವೆಲ್ಲವನ್ನ ತಮ್ಮ ಎದೆಯಲ್ಲಿ ಹೊತ್ಕೊಂಡು ಹುಟ್ಟಿದ ಮಣ್ಣಿನಿಂದ ಸಾವಿರಾರು ಮೈಲಿ ದೂರದಲ್ಲಿರೋ ಅರೇಬಿಯನ್ ಮರುಭೂಮಿಗೆ ಹೆಜ್ಜೆ ಇಟ್ಟವರು ನಮ್ಮ ಕನ್ನಡಿಗರು. ವಿಶೇಷವಾಗಿ ಗಲ್ಫ್ ರಾಷ್ಟ್ರಗಳಾದ ಕತಾರ್ ಮತ್ತು ಬಹ್ರೇನ್, ಈ ಎರಡು ಪುಟ್ಟ ಆದರೆ ಶ್ರೀಮಂತ ದೇಶಗಳಲ್ಲಿ ಕನ್ನಡಿಗರದ್ದು ಬರೀ ಜೀವನ ಮಾತ್ರ ಅಲ್ಲ, ಅದೊಂದು ಅದ್ಭುತ ಸಾಧನೆಯ ಪಯಣ ಅಂತ ಹೇಳಬಹುದು. ತೈಲ ಗಣಿಗಳ ಶ್ರಮದ ಬದುಕಿನಿಂದ ಹಿಡಿದು ಕಾರ್ಪೊರೇಟ್ ವಲಯದ ಉನ್ನತ ಹುದ್ದೆಗಳ ತನಕ ಕನ್ನಡಿಗರು ತಮ್ಮ ಶ್ರಮ, ಶಿಸ್ತು ಮತ್ತು ಪ್ರಾಮಾಣಿಕತೆಯಿಂದ ತಮ್ಮದೇ ಆದ ವಿಶಿಷ್ಟ ಮುದ್ರೆಯನ್ನು ಒತ್ತಿದ್ದಾರೆ. ಅಷ್ಟೇ ಅಲ್ಲ, ತಾಯ್ನಾಡಿನಿಂದ ದೂರ ಇದ್ರೂ ಕನ್ನಡ ಭಾಷೆ, ಸಾಹಿತ್ಯ, ಕಲೆ ಮತ್ತು ಸಂಸ್ಕೃತಿಯನ್ನ ಇಲ್ಲಿ ಯಾವ ರೀತಿಯಾಗಿ ಜೀವಂತವಾಗಿಟ್ಟಿದ್ದಾರೆ. ಕತಾರ್ ಮತ್ತು ಬಹ್ರೈನ್ನಲ್ಲಿ ಕನ್ನಡಿಗರ ದಿನನಿತ್ಯದ ಬದುಕು ಯಾವ ರೀತಿಯಾಗಿದೆ, ಅಲ್ಲಿನ ಕನ್ನಡ ಸಂಘಗಳ ಕೊಡುಗೆ ಏನು, ಇದೆಲ್ಲದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ. ಕೊನೆ ತನಕ ವಿಡಿಯೋ ನೋಡಿ. ಯಾವುದೇ ದೇಶದಲ್ಲಿ ಸಮುದಾಯ ಒಂದು ನೆಲೆ ನಿಂತಿದೆ ಅನ್ನೋದಾದ್ರೆ ಅದಕ್ಕೆ ಮುಖ್ಯ ಆಧಾರ ಅಲ್ಲಿನ ಉದ್ಯೋಗಾವಕಾಶಗಳು. ಕತಾರ್ ಮತ್ತು ಬಹ್ರೈನ್ನಲ್ಲಿ ಕನ್ನಡಿಗರು ಕೇವಲ ಒಂದೇ ಕ್ಷೇತ್ರಕ್ಕೆ ಸೀಮಿತ ಆಗಿಲ್ಲ. ಇಂಜಿನಿಯರಿಂಗ್ನಿಂದ ಹಿಡಿದು ಆರೋಗ್ಯ ಕ್ಷೇತ್ರ, ತಂತ್ರಜ್ಞಾನದಿಂದ ಹಿಡಿದು ಹೋಟೆಲ್ ಉದ್ಯಮದ ತನಕ ಪ್ರತಿಯೊಂದು ವಲಯದಲ್ಲೂ ಕನ್ನಡಿಗರ ಪ್ರಾಬಲ್ಯ ಇದೆ. ಕತಾರ್ ಅಂದ್ರೆ ಪ್ರಪಂಚದ ಅತಿ ದೊಡ್ಡ ಧ್ರುವೀಕೃತ ನೈಸರ್ಗಿಕ ಅನಿಲ ರಫ್ತುದಾರ ರಾಷ್ಟ್ರ. ಇಲ್ಲಿನ ನಾರ್ತ್ ಫೀಲ್ಡ್ ಪ್ರಾಜೆಕ್ಟ್ಗಳು ಹಾಗೆ ಕತಾರ್ ಎನರ್ಜಿಯಂತಹ ಬೃಹತ್ ಸಂಸ್ಥೆಗಳಲ್ಲಿ ಕರ್ನಾಟಕದ ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ, ಧಾರವಾಡ ಹಾಗೆ ಬೆಳಗಾವಿ ಮೂಲದ ನೂರಾರು ಮೆಕ್ಯಾನಿಕಲ್, ಸಿವಿಲ್, ಪೆಟ್ರೋಲಿಯಂ ಮತ್ತು ಸೇಫ್ಟಿ ಇಂಜಿನಿಯರ್ಗಳು ಅತ್ಯಂತ ಜವಾಬ್ದಾರಿಯುತ ಹುದ್ದೆಯಲ್ಲಿದ್ದಾರೆ. ಅದೇ ರೀತಿ ಬಹ್ರೈನ್ನ ಆಲ್ಬಾ ಹಾಗೇನೆ ಬಾಬ್ಕೋ ನಂತರ ಬೃಹತ್ ಕೈಗಾರಿಕೆಗಳಲ್ಲೂ ಕನ್ನಡಿಗ ಇಂಜಿನಿಯರ್ಗಳ ಕೊಡುಗೆ ಅಪಾರವಾಗಿದೆ. ಸೌಕರ್ಯ ಮತ್ತು ಐಟಿ ರಂಗ ಅಂತ ಬಂದಾಗ ಕತಾರ್ ಫಿಫಾ ವಿಶ್ವಕಪ್ ಆಯೋಜನೆ ಮಾಡಿದಾಗ ಮತ್ತೆ ಬಹ್ರೈನ್ ತನ್ನ ಮೂಲ ಸೌಕರ್ಯಗಳನ್ನು ಆಧುನೀಕರಿಸಿದಾಗ ಅದರ ಹಿಂದೆ ಇದ್ದ ಅನೇಕ ತಾಂತ್ರಿಕ ನಾಯಕರು ಕನ್ನಡಿಗರಾಗಿದ್ದರು. ಐಟಿ ಪ್ರಾಜೆಕ್ಟ್ ಮ್ಯಾನೇಜರ್ಗಳು, ಸೈಬರ್ ಸೆಕ್ಯೂರಿಟಿ ತಜ್ಞರು ಹಾಗೆ ಬ್ಯಾಂಕಿಂಗ್, ಫೈನಾನ್ಸ್ ವಲಯದಲ್ಲಿ ಚಾರ್ಟೆಡ್ ಅಕೌಂಟೆಂಟ್ಗಳಾಗಿ ನಮ್ಮವರು ಅತ್ಯುನ್ನತ ಮನ್ನಣೆ ಗಳಿಸಿದ್ದಾರೆ. ಇನ್ನು ಆರೋಗ್ಯ ರಂಗದಲ್ಲಿ ಕರುನಾಡ ಕರುಣೆ ಅಂತ ಹೇಳೋದಾದ್ರೆ ಗಲ್ಫ್ ರಾಷ್ಟ್ರಗಳ ಆಸ್ಪತ್ರೆಗಳಲ್ಲಿ ಭಾರತೀಯ ನರ್ಸ್ಗಳು ಹಾಗೆ ವೈದ್ಯರಿಗೆ ಅಪಾರ ಗೌರವ ಇದೆ. ಕತಾರ್ನ ಹಮದ್ ಮೆಡಿಕಲ್ ಕಾರ್ಪೊರೇಷನ್ ಹಾಗೇನೆ ಬಹ್ರೈನ್ನ ಸಲ್ಮಾನಿಯಾ ಆಸ್ಪತ್ರೆಗಳಲ್ಲಿ ಕರ್ನಾಟಕದ ನರ್ಸ್ಗಳು, ಡಾಕ್ಟರ್ಗಳು ಮತ್ತು ಪ್ಯಾರಾಮೆಡಿಕಲ್ ಸಿಬ್ಬಂದಿ ಕೊಡ್ತಾ ಇರೋ ಸೇವೆ ಅನನ್ಯ. ಸಾಂಕ್ರಾಮಿಕ ರೋಗಗಳ ಕಾಲದಲ್ಲೂ ಇವರು ಪ್ರಾಣದ ಹಂಗನ್ನ ತೊರೆದು ಸಲ್ಲಿಸಿದ ಸೇವೆ ಸ್ಥಳೀಯ ಸರ್ಕಾರದ ಮೆಚ್ಚುಗೆಗೆ ಪಾತ್ರವಾಗಿದೆ. ಉಡುಪಿ ಹಾಗೇನೆ ಮಂಗಳೂರು ಹೋಟೆಲ್ ಉದ್ಯಮದ ಸಾಮ್ರಾಜ್ಯದ ಬಗ್ಗೆ ಹೇಳಲೇಬೇಕು. ಈ ಗಲ್ಫ್ ಮಣ್ಣಿನಲ್ಲಿ ದಕ್ಷಿಣ ಭಾರತೀಯ ಆಹಾರ ಸಂಸ್ಕೃತಿಯನ್ನ ಪರಿಚಯಿಸಿದ್ದು ನಮ್ಮ ಕರಾವಳಿ ಕನ್ನಡಿಗರು. ಮಂಗಳೂರು ಹಾಗೆ ಉಡುಪಿ ಮೂಲದ ಉದ್ಯಮಿಗಳು ಸ್ಥಾಪನೆ ಮಾಡಿರುವಂತಹ ಸಸ್ಯಾಹಾರಿ ಹಾಗೆ ಮಾಂಸಾಹಾರಿ ರೆಸ್ಟೋರೆಂಟ್ಗಳು ಕತಾರ್ನ ದೋಹಾ ಮತ್ತು ಬಹ್ರೈನ್ನ ಮನಾಮಾದಲ್ಲಿ ಪ್ರಸಿದ್ಧವಾಗಿದೆ. ಬಿಸಿ ಬಿಸಿ ನೀರ್ದೋಸೆ, ಕೋರಿ ರೋಟಿ, ಮಂಗಳೂರು ಬನ್ಸ್ ಹಾಗೆ ಫಿಲ್ಟರ್ ಕಾಫಿ ಗಲ್ಫ್ ಕನ್ನಡಿಗರಿಗೆ ಮಾತ್ರ ಅಲ್ಲ, ಅರಬ್ ರಾಷ್ಟ್ರೀಯರಿಗೂ ಅತ್ಯಂತ ಪ್ರಿಯವಾದ ಆಹಾರವಾಗಿದೆ. ಈಗ ನಾವು ಮಾತನಾಡಬೇಕಾಗಿರೋದು ಗಲ್ಫ್ ರಾಷ್ಟ್ರಗಳಲ್ಲಿ ಕನ್ನಡದ ಬಾವುಟವನ್ನ ಎತ್ತಿ ಹಿಡಿದ ಐತಿಹಾಸಿಕ ಸಂಸ್ಥೆಯೊಂದರ ಬಗ್ಗೆ. ಅದೇ ಕನ್ನಡ ಸಂಘ ಬಹ್ರೈನ್. 1977ರಲ್ಲಿ ಅಂದ್ರೆ ಸುಮಾರು 5 ದಶಕಗಳ ಹಿಂದೆ ಬಹ್ರೈನ್ನಲ್ಲಿ ನೆಲೆಸಿದ್ದ ಕೆಲವು ಪ್ರಬುದ್ಧ ಕನ್ನಡಿಗರು ಒಗ್ಗೂಡಿ ಕಟ್ಟಿದ ಸಂಸ್ಥೆ ಇದು. ವಿದೇಶಿ ನೆಲದಲ್ಲಿ ಕನ್ನಡ ಸಂಘಟನೆಯನ್ನ ಕಟ್ಟೋದು ಸುಲಭದ ಮಾತಾಗಿರಲಿಲ್ಲ. ಆದರೆ ಕನ್ನಡಿಗರ ಒಗ್ಗಟ್ಟು ಮತ್ತು ದೂರದೃಷ್ಟಿ ಇಂದು ಬಹ್ರೈನ್ನಲ್ಲಿ ಕನ್ನಡ ಭವನ ಅನ್ನೋ ಭವ್ಯ ಸ್ವಂತ ಕಟ್ಟಡವಾಗಿ ತಲೆ ಎತ್ತಿ ನಿಲ್ಲೋ ಹಾಗೆ ಮಾಡಿದೆ. ಬಹ್ರೈನ್ನ ಕನ್ನಡ ಭವನ ಕೇವಲ ಒಂದು ಕಟ್ಟಡ ಮಾತ್ರ ಅಲ್ಲ, ಅಲ್ಲಿ ಪ್ರತಿಯೊಬ್ಬ ಕನ್ನಡಿಗನಿಗೆ ತಾಯ್ಮನೆ ಇದ್ದ ಹಾಗೆ. ಇಲ್ಲಿ ಅತ್ಯಾಧುನಿಕ ಸಭಾಂಗಣ ಕೂಡ ಇದೆ. ಕ್ರೀಡಾ ಚಟುವಟಿಕೆಗಳಿಗಾಗಿ ಬ್ಯಾಡ್ಮಿಂಟನ್ ಕೋರ್ಟ್ ಮತ್ತು ಒಳಾಂಗಣ ಕ್ರೀಡಾ ಸೌಲಭ್ಯಗಳಿದೆ. ಗ್ರಂಥಾಲಯ ಇದೆ.
ಅಲ್ಲಿ ಕನ್ನಡದ ಶ್ರೇಷ್ಠ ಕೃತಿಗಳನ್ನು ಓದಬಹುದು. ಇನ್ನು ಸಾಂಸ್ಕೃತಿಕ ಸಡಗರಗಳು ಅಂತ ಬಂದಾಗ ಬಹ್ರೇನ್ ಕನ್ನಡ ಸಂಘದ ಪ್ರಮುಖ ಚಟುವಟಿಕೆಗಳು ಅಂತಂದ್ರೆ ಕನ್ನಡ ರಾಜ್ಯೋತ್ಸವ. ಪ್ರತಿಯೊಂದು ನವೆಂಬರ್ನಲ್ಲೂ ಕರ್ನಾಟಕದ ಶ್ರೇಷ್ಠ ಕಲಾವಿದರು, ಸಾಹಿತಿಗಳು, ಗಾಯಕರನ್ನ ಬಹ್ರೇನ್ಗೆ ಕರೆಸಿ ಬೃಹತ್ ಮಟ್ಟದಲ್ಲಿ ರಾಜ್ಯೋತ್ಸವವನ್ನ ಆಚರಿಸಲಾಗುತ್ತೆ. ಇನ್ನು ವಸಂತೋತ್ಸವ ಮತ್ತು ರಸಸಂಜೆ, ಸ್ಥಳೀಯ ಕನ್ನಡಿಗರ ಮಕ್ಕಳಿಗಾಗಿ ನೃತ್ಯ, ಸಂಗೀತ, ನಾಟಕ ತರಬೇತಿ ನೀಡಿ ವೇದಿಕೆಯನ್ನ ಒದಗಿಸಿಕೊಡಲಾಗುತ್ತೆ. ಯಕ್ಷಗಾನ ಮತ್ತು ರಂಗಭೂಮಿ, ಕರಾವಳಿಯ ಜಾನಪದ ಕಲೆಯಾದಂಥ ಯಕ್ಷಗಾನವನ್ನ ಬಹ್ರೇನ್ನಲ್ಲಿ ಜೀವಂತವಾಗಿಡೋದಕ್ಕೆ ವಿಶೇಷ ಯಕ್ಷಗಾನ ಪ್ರದರ್ಶನಗಳನ್ನು ಕೂಡ ಆಯೋಜನೆ ಮಾಡ್ತಿರ್ತಾರೆ. ಇನ್ನು ಬಹ್ರೇನ್ ಸರ್ಕಾರದ ಧಾರ್ಮಿಕ ಹಾಗೆ ಸಾಮಾಜಿಕ ಸಹಿಷ್ಣುತೆಯಿಂದ ಅಲ್ಲಿನ ಕನ್ನಡಿಗರು ತಮ್ಮ ಹಬ್ಬ ಹರಿದಿನಗಳನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸೋದಕ್ಕೆ ಸಾಧ್ಯ ಆಗಿದೆ. ಈಗ ಬಹ್ರೇನ್ನಿಂದ ನೇರವಾಗಿ ಕತಾರ್ನತ್ತ ಗಮನ ಹರಿಸೋದಾದ್ರೆ ಕತಾರ್ನಲ್ಲಿರುವಂತಹ ಕನ್ನಡಿಗರ ಸಾಂಸ್ಕೃತಿಕ ಕೇಂದ್ರ ಬಿಂದು ಕರ್ನಾಟಕ ಸಂಘ ಕತಾರ್ ಅಂದ್ರೆ KSQ. ಭಾರತೀಯ ರಾಯಭಾರ ಕಚೇರಿಯ ಅಡಿಯಲ್ಲಿರುವಂತಹ ಇಂಡಿಯನ್ ಕಲ್ಚರಲ್ ಸೆಂಟರ್ನೊಂದಿಗೆ ಸಂಯೋಜನೆಗೊಂಡಿರುವ ಪ್ರಮುಖ ಭಾರತೀಯ ಸಂಘಟನೆಗಳಲ್ಲಿ ಕರ್ನಾಟಕ ಸಂಘ ಕತಾರ್ ಅತ್ಯಂತ ಆಕ್ಟಿವ್ ಆಗಿದೆ. ಇಲ್ಲಿ ವಿಶ್ವ ಕನ್ನಡ ಸಂಸ್ಕೃತಿ ಸಮ್ಮೇಳನ ಆಯೋಜನೆಯಾಗುತ್ತೆ. ಕತಾರ್ನಲ್ಲಿ ಅನೇಕ ಸಲ ಅಂತಾರಾಷ್ಟ್ರೀಯ ಮಟ್ಟದ ಕನ್ನಡ ಸಮ್ಮೇಳನಗಳನ್ನು ಆಯೋಜನೆ ಮಾಡಿ ಜಗತ್ತಿನಾದ್ಯಂತ ಇರೋ ಕನ್ನಡಿಗರನ್ನ ಒಂದೇ ವೇದಿಕೆಗೆ ತಂದ ಹಿರಿಮೆ ಕತಾರ್ ಕನ್ನಡಿಗರದ್ದು. ಇಲ್ಲಿ ಮುಂದಿನ ಪೀಳಿಗೆಗೆ ಭಾಷಾ ಜ್ಞಾನವನ್ನ ಕೊಡ್ತಾ ಇದ್ದಾರೆ. ಈಗ ವಿದೇಶದಲ್ಲಿ ಮಕ್ಕಳು ಬೆಳೀತಾ ಇದ್ದಾರೆ ಅಂದ್ರೆ ಅವರಿಗೆ ಕನ್ನಡ ಓದೋದಕ್ಕೆ ಮತ್ತೆ ಬರೆಯೋದಕ್ಕೆ ಬರೋದಿಲ್ಲ ಅನ್ನೋ ಕೊರತೆ ನೀಗಿಸೋದಕ್ಕೆ ಕತಾರ್ನ ಕನ್ನಡಿಗರು ವಾರಾಂತ್ಯಗಳಲ್ಲಿ ಕನ್ನಡ ತರಗತಿಗಳನ್ನ ಫ್ರೀಯಾಗಿ ನಡೆಸ್ತಾರೆ. ಇದರಿಂದ ಗಲ್ಫ್ನಲ್ಲೂ ಕನ್ನಡ ಲಿಪಿ ಮತ್ತು ಭಾಷೆ ಮುಂದಿನ ಪೀಳಿಗೆಗೆ ದಾಟುತ್ತೆ. ಇನ್ನು ಸಾಮಾಜಿಕ ಸೇವೆ ಅಂತ ಬಂದಾಗ ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತ ಆಗದೆ ಕತಾರ್ ಕನ್ನಡಿಗರು ರಕ್ತದಾನ ಶಿಬಿರಗಳು, ಉಚಿತ ವೈದ್ಯಕೀಯ ತಪಾಸಣೆ ಹಾಗೆ ಸಂಕಷ್ಟದಲ್ಲಿರೋ ಭಾರತೀಯ ಕಾರ್ಮಿಕರಿಗೆ ಕಾನೂನು ಮತ್ತು ಆರ್ಥಿಕ ನೆರವನ್ನ ಕೊಡುವಲ್ಲಿ ಮುಂಚೂಣಿಯಲ್ಲಿ ನಿಲ್ತಾರೆ. ಇಂಡಿಯನ್ ಕಮ್ಯುನಿಟಿ ಬೆನೆವೋಲೆಂಟ್ ಫೋರಂ ಅಂದ್ರೆ ICBF ಜೊತೆಗೂಡಿ ಇವರು ನಡೆಸುವಂತಹ ಮಾನವೀಯ ಕಾರ್ಯಗಳು ಶ್ಲಾಘನೀಯ. ಕತಾರ್ನಲ್ಲಿ ಕರ್ನಾಟಕ ಸಂಘದ ಜೊತೆಗೆ ತುಳುಕೂಟ ಕತಾರ್, ಮ್ಯಾಂಗ್ಳೂರ್ ಕ್ರಿಕೆಟ್ ಕ್ಲಬ್, ಬಂಟರ ಸಂಘ, KMCA ಹೀಗೆ ಮುಂತಾದ ಅನೇಕ ಪ್ರಾದೇಶಿಕ ಸಂಘಟನೆಗಳು ಕೂಡ ಇವೆ. ಇವೆಲ್ಲವೂ ಭಾಷಾ ಸಾಮರಸ್ಯದ ಸಂಕೇತವಾಗಿ ಪರಸ್ಪರ ಸಹಕರಿಸ್ತಾ ಪ್ರತಿಯೊಂದು ಹಬ್ಬವನ್ನ ಒಟ್ಟಾಗಿ ಆಚರಿಸುತ್ತವೆ. ಗಲ್ಫ್ನಲ್ಲಿ ಕನ್ನಡಿಗರ ಜೀವನ ಮೇಲ್ನೋಟಕ್ಕೆ ಅತ್ಯಂತ ಸುಂದರ ಮತ್ತು ವೈಭವಯುತವಾಗಿ ಕಾಣಿಸ್ಕೊಂಡ್ರೂ ಅದರ ಹಿಂದೆ ಅನೇಕ ಸವಾಲುಗಳು ಹಾಗೆ ತ್ಯಾಗಗಳು ಕೂಡ ಇದ್ದೇ ಇರುತ್ತೆ. ಕತಾರ್ ಹಾಗೆ ಬಹ್ರೇನ್ ಜಗತ್ತಿನ ಅತ್ಯಂತ ಸುರಕ್ಷಿತ ರಾಷ್ಟ್ರಗಳ ಸಾಲಿನಲ್ಲಿ ನಿಲ್ಲುತ್ತೆ. ಇಲ್ಲಿ ಅಪರಾಧ ಪ್ರಮಾಣ ಶೂನ್ಯಕ್ಕೆ ಹತ್ತಿರದಲ್ಲಿದೆ. ಹೀಗಾಗಿ ಕನ್ನಡಿಗರು ತಮ್ಮ ಕುಟುಂಬ ಮಕ್ಕಳೊಂದಿಗೆ ಅತ್ಯಂತ ಶಾಂತಿಯುತವಾಗಿ ಜೀವನ ನಡೆಸಬಹುದು. ವಾರಾಂತ್ಯಗಳಲ್ಲಿ ಪಾರ್ಕ್ಗಳು, ಮಾಲ್ಗಳು, ಬೀಚ್ಗಳು ಹಾಗೆ ಸಾಂಸ್ಕೃತಿಕ ಭವನಗಳಲ್ಲಿ ಕನ್ನಡಿಗರು ಮೀಟಾಗಿ ಹರಟೆ ಹೊಡೆಯೋ ದೃಶ್ಯ ಅಂತೂ ಸಾಮಾನ್ಯವಾಗಿರುತ್ತೆ. ಇಲ್ಲಿನ ಕನ್ನಡಿಗರ ವಿಶೇಷತೆ ಏನಂತಂದ್ರೆ ಭಾಷಾ ಸಾಮರಸ್ಯ. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ, ಕೊಡವ ಹಾಗೆ ಉರ್ದು ಭಾಷಿಕರೆಲ್ಲರೂ ಕನ್ನಡಿಗರು ಅನ್ನೋ ಒಂದೇ ಛತ್ರಿಯ ಅಡಿಯಲ್ಲಿ ಬದುಕ್ತಾ ಇದ್ದಾರೆ. ಗಣೇಶ ಚತುರ್ಥಿ, ದಸರಾ, ದೀಪಾವಳಿ, ರಂಜಾನ್, ಈದ್ ಹಾಗೆ ಕ್ರಿಸ್ಮಸ್ ಎಲ್ಲ ಹಬ್ಬಗಳಲ್ಲೂ ಧರ್ಮದ ಹಿತ ಮಿತವನ್ನ ಮೀರಿ ಎಲ್ಲರೂ ಸೇರಿ ಸಂಭ್ರಮಿಸ್ತಾರೆ. ಆದ್ರೆ ಗಲ್ಫ್ ಜೀವನದ ದೊಡ್ಡ ಸವಾಲು ಅಂತಂದ್ರೆ ತಾಯ್ನಾಡಿನ ಹಂಬಲ. ಸಹಜ ಅಲ್ವಾ? ಊರಿನಲ್ಲಾಗೋ ಮದುವೆ, ಉಪನಯನ, ಹಬ್ಬ ಹರಿದಿನಗಳಿಗೆ ಪ್ರತಿ ಸಲ ರಜೆ ಸಿಗೋದಿಲ್ಲ. ವಯಸ್ಸಾದ ತಂದೆ ತಾಯಿಯನ್ನ ಊರಿನಲ್ಲಿ ಬಿಟ್ಟು ಬರೋ ನೋವು ಪ್ರತಿಯೊಬ್ಬ ಅನಿವಾಸಿಯನ್ನು ಕೂಡ ಕಾಡುತ್ತೆ. ಇನ್ನೇನು 1-2 ವರ್ಷದಲ್ಲಿ ಊರಿಗೆ ಹೋಗಬೇಕು ಅಂದ್ಕೊಳ್ತಾ ಇರುವಾಗಲೇ ದಶಕಗಳನ್ನ ಗಲ್ಫ್ ಮಣ್ಣಿನಲ್ಲಿ ಕಳೆದು ಬಿಡೋ ಸಾವಿರಾರು ಕನ್ನಡಿಗರಿದ್ದಾರೆ. ಸೊ ಒಟ್ಟಾರೆ ಹೇಳೋದಾದ್ರೆ ಕತಾರ್ ಹಾಗೆ ಬಹ್ರೇನ್ನಲ್ಲಿರುವಂತಹ ಕನ್ನಡಿಗರು ಕೇವಲ ತಮ್ಮ ಹೊಟ್ಟೆಪಾಡಿಗೆ ಅಥವಾ ಸಂಪಾದನೆಗೆ ಮಾತ್ರ ಅಲ್ಲಿ ಹೋದವರಲ್ಲ. ಅವರು ಭಾರತ ಮತ್ತೆ ಗಲ್ಫ್ ರಾಷ್ಟ್ರಗಳ ನಡುವಿನ ನಿಕಟ ಬಾಂಧವ್ಯದ ಸಾಂಸ್ಕೃತಿಕ ರಾಯಭಾರಿಗಳು ಅಂತ ಹೇಳಬಹುದು. ತಮ್ಮ ಕಠಿಣ ಪರಿಶ್ರಮದಿಂದ ಗಳಿಸಿದ ಹಣವನ್ನ ತಾಯ್ನಾಡಿಗೆ ಕಳುಹಿಸಿಕೊಡೋ ಮೂಲಕ ಕರ್ನಾಟಕದ ಆರ್ಥಿಕತೆಗೆ ಭಾರಿ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಪ್ರವಾಹ ಬರಲಿ, ಬರಗಾಲ ಬರಲಿ ಅಥವಾ ಯಾವುದೇ ಆಪತ್ತು ಎದುರಾಗಲಿ ಗಲ್ಫ್ ಕನ್ನಡಿಗರ ಕೈಗಳು ಸಹಾಯಕ್ಕೆ ಯಾವಾಗಲೂ ಮುಂಚೂಣಿಯಲ್ಲಿರುತ್ತೆ. ಕತಾರ್ನ ಆಧುನಿಕ ಕಾಂಕ್ರೀಟ್ ಗೋಡೆಗಳ ಮಧ್ಯೆ ಮತ್ತು ಬಹ್ರೇನ್ನ ಅರೇಬಿಯನ್ ಸಮುದ್ರದ ತೀರದಲ್ಲಿ ನಿಂತು ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ ಅಂತ ಘರ್ಜಿಸೋ ಈ ಅನಿವಾಸಿ ಕನ್ನಡಿಗರ ದೇಶಪ್ರೇಮ ಮತ್ತು ಭಾಷಾಭಿಮಾನ ಪ್ರತಿಯೊಬ್ಬ ಕನ್ನಡಿಗನಿಗೂ ಹೆಮ್ಮೆಯ ವಿಷಯ. ತಾಯ್ನಾಡಿನಿಂದ ದೂರ ಉಳ್ಕೊಂಡಿದ್ರು ಕನ್ನಡತನವನ್ನ ಎದೆಯಲ್ಲಿ ಜೀವಂತವಾಗಿಟ್ಟಿರೋ ಕತಾರ್ ಹಾಗೂ ಬಹ್ರೇನ್ನ ಸಮಸ್ತ ಅನಿವಾಸಿ ಕನ್ನಡಿಗರಿಗೆ ನಮನಗಳು.
ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.